ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಒಳಗಡೆ ನಾವು ಇವತ್ತು ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಕೇಶನ್, ಒಂದು ಸಂವಹನದ ವರ್ಗೀಕರಣಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಸೊ ಮೊನ್ನೆ ಏನಾಯ್ತ್ರಿ, ರೀಸೆಂಟ್ ಆಗಿ ನೆಟ್ ಎಕ್ಸಾಮ್ ನಡೀತು. ಏನ್ ಹೇಳ್ರಿ, UGC ನೆಟ್, ಓಕೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆನಾ, ಇಲ್ಲಿ ಯಾವ ರೀತಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಕೇಳ್ಯಾರಪ್ಪ ಅಂತಂದ್ರೆ IR ಅಂತ ಬರುತ್ತದ್ರಿ, ಹೌದಾ. ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್, ಹೌದಾ ಹೌದಾ, ರೀಸನಿಂಗು. ಆಮೇಲೆ ಇನ್ನೊಂದೇನ್ ಗೊತ್ತಂದ್ರೆ ಎನ್ವೈರನ್ಮೆಂಟ್ ಒಳಗಡೆ ಐ ಲೆವೆಲ್ ಕ್ವಶನ್ಗಳನ್ನ ತೆಗೆದಿದ್ದಾರೆ, ಹೌದಾ. ಸೊ ನೀವು ಓನ್ಲಿ ಎನ್ವೈರನ್ಮೆಂಟ್ ನ ಬೇಸ್ ಆಗಿ ಸ್ಮಾಲ್ ಆಗಿ ಓದ್ಕೊಂಡು ಹೋಗೋದಲ್ಲ, ಎನ್ವೈರನ್ಮೆಂಟ್ ನ ಹೆಂಗ್ ಓದ್ಬೇಕಪ್ಪ ಅಂದ್ರೆ ಇನ್ ಡೆಪ್ತ್ ಆಗಿ ಓದ್ಬೇಕು, ಹೌದಾ. ನೀವು ಎನ್ವೈರನ್ಮೆಂಟ್ ಅನ್ನೋ ಒಂದು ಇಶ್ಯೂ ಈಗ ಏನಾಗಿದೆಪ್ಪ ಅಂದ್ರೆ ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಸಮೇತ ಏನ್ ಮಾಡ್ತಾರೆ ಹೇಳ್ರಿ, ಕೇಳ್ತಾರ. ಸೊ ಇದರಿಂದ ಏನಾಗುತ್ತೆ ನಿಮ್ಗೆ, ಆ ಒಂದು ಗ್ರಿಪ್ ಕರೆಕ್ಟ್ ಆಗಿ ನೀವು ತಗೊಂಡು ಹೋದ್ರಪ್ಪ ಅಂತಂದ್ರೆ ಏನಾಗುತ್ತೆ, ಅದು ಜಾಸ್ತಿ ಆಗುತ್ತಾ. ಫಾರ್ ಎಕ್ಸಾಂಪಲ್, ಸೊ ನಿನ್ನೆ ಏನಾಗಿದೆ ಹೇಳ್ರಿ, ವೆನಿಜುವೆಲಾದಾಗ ಅರ್ಥಕ್ವಿಕ್ ಆಗಿದೆ, ಹೌದಾ. ಅರ್ಥಕ್ವಿಕ್, ಭೂಕಂಪನ, ಓಕೆ. ಎಷ್ಟೋ ಹೇಳ್ರಿ 7 ಪಾಯಿಂಟ್ ಒಳಗಡೆ ಏನಾಗಿದೆ ಹೇಳ್ರಿ, ಅರ್ಥಕ್ವಿಕ್ ಆಗಿದೆ. ಸೊ ಇದು ಇಂಟರ್ಲಿಂಕ್ ಆಗಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಗೆ, ಹೌದಾ. ಈ ರೀತಿಯ ಕ್ವಶನ್ ಗಳನ್ನ ಏನ್ ಮಾಡ್ತಾರೆ ಹೇಳ್ರಿ, ಅಲ್ಲಿ ಕೇಳ್ತಾರ, ಹೌದಾ. ಅಂದ್ರೆ ಇಂಥವನ್ನೆಲ್ಲ ಹಿಡ್ಕೊಂಡು ನಾವು ಎನ್ವೈರನ್ಮೆಂಟ್ ನ ಸ್ಟಡಿ ಮಾಡ್ಬೇಕು. ಯಾಕಾಯ್ತು ಏನಿಲ್ಲ, ಅಲ್ಲಿರ್ತಕ್ಕಂಥ ಒಂದು ಸರ್ಕಮ್ಸ್ಟಾನ್ಸಸ್ ಹಂಗಿದ್ವು, ಹೌದಾ. ಅಲ್ಲಿ ಕೆರೆಬಿಯನ್ ಸಿ ಇದೆ. ಸೊ ಅಲ್ಲಿರ್ತಕ್ಕಂಥ ಒಂದು ಪ್ಲೇಟ್ಗಳು, ಹೌದಾ, ಯಾವ ರೀತಿ ಅವು ವೇರಿಯೇಷನ್ ಆಗ್ತಿದಾವೆ, ಹೌದಾ. ಫಾರ್ ಎಕ್ಸಾಂಪಲ್ ಈಗ ನಾವ್ ಹಿಮಾಲಯ ಐತ್ರಿ, ಹೌದಾ. ಹಿಮಾಲಯ ಏನಾಗುತ್ತೆ ಹೇಳ್ರಿ, ಡೇ ಬೈ ಡೇ ಏನಾಗ್ತಿದೆ, ಅದು ಇನ್ಕ್ರೀಸ್ ಆಗಕೊಂಡೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ಲೇಟ್ ಅಲ್ಲಿರ್ತಕ್ಕಂಥ ಪ್ಲೇಟ್ ಘರ್ಷಣೆ ಆಗಿ ಏನಾಗ್ತಿದೆ, ಅದು ಇನ್ನಷ್ಟು ಜಾಸ್ತಿ ಹಾಕೊಂಡೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಇದಿದೆ, ಹೌದಾ, ಹಿಂಗ್ ಒತ್ತಿದ್ರೆ ಏನಾಗುತ್ತೆ ಹೇಳ್ರಿ, ಸೊ ಮೇಲೆ ಹೋಗುತ್ತ, ಹೌದಾ. ಸೊ ಹಿಂಗ್ ಮಾಡಕ್ ಒಂದು ಹಿಂಗ್ ಆ ಸರ್ಸಂಗಲ್ ಏನಾಗುತ್ತದ, ಹೈಟ್ ಹಾಕೊಂಡ್ಬಿಡತ್ತೆ, ಫಾರ್ ಎಕ್ಸಾಂಪಲ್. ಸೊ ಈ ರೀತಿ ನೀವು ಅದನ್ನ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಷಯನ ಯಾವಾಗ ಸರಳೀಕೃತವಾಗಿ ಅರ್ಥ ಮಾಡ್ಕೊಂತಿರಲ್ಲ, ಅವಾಗ ನೀವು ಯಾವ್ದೇ ಎಕ್ಸಾಮ್ ನ ಕ್ಲಿಯರ್ ಮಾಡಕ್ ಸಾಧ್ಯ. ನೀವು ಬರೇ ಎಕ್ಸಾಮ್ ಅಂದ್ಗಡೆ ನಾವು ಓದ್ಬೇಕು, ಸ್ಟಡಿ ಮಾಡ್ಬೇಕು, ನಾವು PDF ಓದ್ಬೇಕು, ನೋಟ್ಸ್ ತಗೋಬೇಕು, ರಿವಿಷನ್ ಮಾಡ್ಬೇಕು, ಕ್ವಶನ್ ಪೇಪರ್ ಬಿಡಿಸ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಅನಾಲಿಸಿಸ್. ಇದು ಯಾಕೆ ಬಂತು, ಹೆಂಗ್ ಬಂತು, ಯಾಕಕ್ಕ, ಏನ್ ರೀಸನ್, ಯಾವ್ದೋ ಒಂದು ವಿಷಯ ಇಟ್ಕೊಂಡ್ ಕಾಶಿ ಬಂದಿದೆ ಅಂತ. ಸೊ ನಿಮ್ಗೆ ನೆಟ್ ಎಕ್ಸಾಮ್ ಒಳಗಡೆ ಮೊನ್ನೆ ಏನ್ ಕೇಳ್ಯಾರ ಗೊತ್ತನ್ರಿ, G8 ಮೊನ್ನೆ ಏನಾಗಿತ್ತು, G7 ಸಮಿಟ್ ಆಗಿತ್ತು, ಓಕೆನಾ, ಫ್ರಾನ್ಸ್ ಒಳಗಡೆ. ಬಟ್ ಕ್ವಶನ್ ಬಂದಿದೆ ನೋಡ್ರಿ, G8 ಯಾವಾಗ ಆಗೈತೆ ಅಂತ ಬಂದಾರ. ಅಂದ್ರೆ ಅದನ್ನ ಸೀಕ್ವೆನ್ಸಿ ಪ್ರಕಾರ ಕೇಳಿದಾರೆ, ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿರಲ್ಲ. ಸೊ ಅಂದ್ರೆ ನಾವು G7 ಅಂದ್ರೆ G7 ಅಷ್ಟೇ ಹೋಗೋದಲ್ಲ, G7 ಯಾವಾಗ ಬಂತು, 1975 ಒಳಗಡೆ ಬಂತು. ಆಮೇಲೆ 76 ಒಳಗಡೆ ಕೆನಡಾ ಆಡ್ ಆಗುತ್ತಾ, ಓಕೆನಾ. ಆಮೇಲೆ 1998 ಒಳಗಡೆ ಏನ್ ಬರ್ತ್ರಿ, G8 ಆಗುತ್ತಾ, ಹೌದಾ. ಮತ್ತೆ ಒಳ್ಳಿ ರಷ್ಯಾ ಏನಾಗುತ್ತೆ, ಎಕ್ಸಿಟ್ ಆಗುತ್ತಾ 2014 ಒಳಗಡೆ. ಸೊ 2014 ಒಳಗಡೆ ಎಕ್ಸಿಟ್ ಆಯ್ತಪ್ಪ, ಮತ್ತೆ ಏನಾಯ್ತು, ಅದು G7 ಆಯ್ತು, ಓಕೆನಾ. ಈ ರೀತಿಯ ಒಂದಿಷ್ಟು ನೀವು ಐಡಿಯಾಲಜಿಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಎಕ್ಸಾಮ್ ನ ನೀವು ಬೆಸ್ಟ್ ಆಗಿ ಮೂವ್ ಮಾಡಕ್ ಆಗುತ್ತೆ, ಓಕೆನಾ. ಪೊಲಿಟಿಕಲ್ ಸೈನ್ಸ್ ಒಳಗಡೆ ಸೆಕೆಂಡ್ ಪೇಪರ್ ಒಳಗಡೆ ಈ ರೀತಿ ಕ್ವಶನ್ ಗಳು ಬಂದಿದ್ದು. ಆಮೇಲೆ ಎನ್ವೈರನ್ಮೆಂಟ್ ಈ ರೀತಿ. ಈಗ ನಾನು ನೆಕ್ಸ್ಟ್ ಈ ಕಮ್ಯುನಿಕೇಶನ್ ಹೇಳ್ತಾ ಇದೀನಿ. ಸೊ ಕಮ್ಯುನಿಕೇಶನ್ ಮುಗಿದಾಗ ಹೈಯರ್ ಎಜುಕೇಶನ್ ಐತಿ, ನೆಕ್ಸ್ಟ್ ಎನ್ವೈರನ್ಮೆಂಟ್ ಐತಿ, ಲಾಸ್ಟ್ ಹೈಯರ್ ಎಜುಕೇಶನ್ ಐತಿ, ಓಕೆನಾ. ICT ಒಂದಿದೆ. ಸೊ ಅಂದ್ರೆ ನೀವು ಹೆಂಗಪ್ಪ ಅಂತಂದ್ರೆ ಯಾವೊಂದು ಒಂದು ಕ್ವಶನ್ ಗಳು ಹೆಂಗ್ ಬರ್ತಾವಪ್ಪ ಅಂದ್ರೆ ಎಟ್ ಪ್ರೆಸೆಂಟ್ ಒಳಗಡೆ ನ್ಯೂಸ್ ಯಾವ ರೀತಿ ಅದಾವ, ಹೌದಾ. ಆಮೇಲೆ ಆ ಒಂದು ಇಂಪ್ಯಾಕ್ಟ್ ಏನ್ ಮಾಡಕ್ ಹೊಂತೈತೆ ಅದು, ಹೌದಾ, ಗ್ಲೋಬಲ್. ಈಗ G7 G8 ರಾಷ್ಟ್ರಗಳು ಯಾಕೆ ಎದಕ್ಕೆ ಉದಯವಾದವಪ್ಪ ಅಂತಂದ್ರೆ ಒಂದ್ ಟೈಮ್ನಾಗ ಏನಾಗುತ್ತೆ ನೋಡ್ರಿ, ಆಯಿಲ್ ಕ್ರೈಸಿಸ್ ಜಾಸ್ತಿ ಆಗ್ಬಿಟ್ಟಿರ್ತೈತಿ. ಒಪೆಕ್ ಅಂತ ಕೇಳಿರಲ್ಲ, ಒಪೆಕ್, ಆರ್ಗನೈಸೇಷನ್ ಆಫ್ ಪೆಟ್ರೋಲ್ ಎಕ್ಸ್ಪೋರ್ಟ್ಸ್ ಕಂಟ್ರೀಸ್, ಹೌದಾ. ಇವು ಏನ್ ಮಾಡ್ತಾವ ಅಂತಂದ್ರೆ ಅವ್ರ ಆಯಿಲ್ ರಿಸರ್ವ್ ನ ತಡೆಟ್ಕೊಂಡ್ಕಾಶಿ ಸಪ್ಲೈನ್ ಏನ್ ಮಾಡ್ತಿದ್ವು, ಕಡಿಮೆ ಮಾಡ್ತಿದ್ವು. ಅದರಿಂದ ಏನಾಗ್ತಿತ್ತು, ಡಿಮ್ಯಾಂಡ್ ಜಾಸ್ತಿ ಆಗ್ತಿತ್ತು. ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ಪ್ರೈಸ್ ಜಾಸ್ತಿ ಆಗ್ತಿತ್ತು, ಹೌದಾ. ಇದರಿಂದ ಏನಾಗ್ತಿತ್ತು, ಹಲವಾರು ರಾಷ್ಟ್ರಗಳಿಗೆ ಒಂದು ಎಕನಾಮಿಕ್ಲಿ ಏನಾಗ್ತಿತ್ತು, ಕ್ರೈಸಿಸ್ ಆಗಕ ಸಂಭವನೀಯತೆಗಳು ಜಾಸ್ತಿ ಆಗ್ತಿದ್ವು. ಅವಾಗ ಏನ್ ಮಾಡಿದ್ವಿ ಹೇಳ್ರಿ, ಈ G7 ರಾಷ್ಟ್ರಗಳು ಏನ್ ಮಾಡಿದ್ವು, ಹಿಂಗಾದ್ರೆ ಸರಿ ಇಲ್ಲ ಅಂತ ಕಾಶಿ ಒಂದು ಒಕ್ಕೂಟ ಮಾಡ್ಕೊಂಡು ಏನ್ ಮಾಡಿದ್ರು, ಈ ರೀತಿ ಒಂದು ಅದ್ರದ್ದೊಂದು ರೀಸನ್ ಏನು, ಅದು ಯಾಕೆ ಬಂತು, ಏನಿಲ್ಲ. ಒಟ್ಟು ಓವರ್ ಆಲ್ ಆಗಿ ಏನ್ ಹೇಳ್ರಿ, ನಾವು ಓವರ್ ಆಲ್ ಆಗಿ ಚೆನ್ನಾಗಿ ಸ್ಟಡಿ ಮಾಡ್ಬೇಕು ಅದ್ರ ಬಗ್ಗೆ. ಸುಮ್ನೆ G7 ಅಂದ್ರೆ ಇವಾಗ ಬಂತ್ರಿ, ಇವಾಗಿಲ್ಲ. ನೀವೇನ್ ಮಾಡ್ತೀರಿ ಗೊತ್ತಾ, ಇವತ್ತು ನ್ಯೂಸ್ ಐತಪ್ಪ, ಅವತ್ತಿನ ನ್ಯೂಸ್ ಮಾತ್ರ ಓದ್ಕೊಂತೀರಿ ಅದನ್ನ, ಓಕೆನಾ. ಅವತ್ತಿನ ನ್ಯೂಸ್ ಮಾತ್ರ ಓದೋದಷ್ಟೇ, ನನ್ಗೆ ಗೊತ್ತಿದೆ. ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ ಹೇಳ್ರಿ, ಅದು ನೆನಪಿರಲ್ಲ.
ಯಾವಾಗ್ಲೂ ಹೆಂಗ್ ನೆನಪಿಡ್ಬೇಕಪ್ಪ ಅಂತಂದ್ರೆ G7 ಅಂದ ತಕ್ಷಣ ನೆನಪಿಡ್ಬೇಕು, ಇದು ಇಷ್ಟು ಹಿಂಗಿತ್ತು, ಹಿಂಗ ಹಾಕೊಂಡೈತಿ, ಹಿಂಗಿಲ್ಲ ಅಂತ. ನಾನು ಹೇಳ್ತೇನೆ, ನಿಮ್ಮನ್ನ ಅಪ್ಲೈ ಮಾಡ್ಕೊರಿ, ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ, ಅಪ್ಲೈ ಮಾಡ್ಕೊರಿ, ಸರಳವಾಗಿ ಅರ್ಥ ಮಾಡ್ಕೊರಿ. ಅವಾಗ ಏನಾಗುತ್ತೆ ನಿಮಗೆ, ಅದು ಮನವರಿಕೆಯಲ್ಲಿ ಮನದೊಳಗೆ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಾಮ್ ಯಾವಾಗಾದ್ರೂ ಕೇಳಿದ್ರೆ ನೀವೇನಾಗುತ್ತೆ, ಅವೈಲಬಿಲಿಟಿ ಇರ್ತಾರೆ. ನಾ ಇಲ್ಲಿ ಇಯರ್ಗಳನ್ನ ಬರದೆ ಪಟ 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 ಅಂತ. ಹೌದಾ, ನೀವ್ ಹಂಗೆ ಈ ರೀತಿ ಅಷ್ಟು ಸ್ಪೀಡ್ ಒಳಗಡೆ ನಿಮ್ ಮೈಂಡ್ ಓಡ್ತಾ ಇರ್ಬೇಕು ಶಿಂಗನಂಗ. ನಾನು ಹೇಳಿದ್ನಲ್ರಿ ಮೊನ್ನೆ ಒಂದು ಎಕ್ಸಾಂಪಲ್, ಹಿಂಗ್ ಕ್ವಶನ್ ನೋಡಿದ ತಕ್ಷಣ ಬಂತಪ್ಪ ಹಾಕ್ ನೋಡ ಅನ್ಬೇಕಂಗ, ಹಂಗ್ ಓದ್ಬೇಕು. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ಕಮ್ಯುನಿಕೇಶನ್, ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಕೇಶನ್. ಓಕೆ, ಇದ್ರೊಳಗೆ ಏನೇನ್ ಕ್ಲಾಸಿಫಿಕೇಶನ್ ಅದ ನೋಡ್ರಿ. ಫಸ್ಟ್ ಒನ್ ಬೇಸ್ಡ್ ಆನ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್. ಹೌದಾ, ಯಾರ್ಯಾರು ಎಷ್ಟು ಮಂದಿ ಭಾಗವಹಿಸ್ತಾರ ಅನ್ನೋದ್ರ ಮೇಲೆ ಪಾರ್ಟಿಸಿಪೆಂಟ್. ಓಕೆನಾ? ಅದಾದ್ಮೇಲೆ ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ದ ಕಮ್ಯುನಿಕೇಶನ್. ಓಕೆ, ಬೇಸ್ಡ್ ಆನ್ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಹೌದಾ, ಸಂಘಟನಾತ್ಮಕ ಒಂದು ಸ್ವರೂಪ ಹೆಂಗೈತಿ, ಆಮೇಲೆ ಅದ್ರದ್ದು ಸಂರಚನೆ ಹೆಂಗೈತಿ ಅದ್ರ ಬಗ್ಗೆ. ಆಮೇಲೆ ನೋಡ್ರಿ, ಬೇಸ್ಡ್ ಆನ್ ದ ವೇ ಆಫ್ ಎಕ್ಸ್ಪ್ರೆಷನ್ಸ್, ನೀವು ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕಮ್ಯುನಿಕೇಶನ್. ಓಕೆನಾ? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ಬೇಸ್ಡ್ ಆನ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್. ಸೊ ಏನಪ್ಪ ಫಸ್ಟ್ ಒನ್ ನೋಡ್ರಿ, ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಸೊ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಒಳಗಡೆ ಇದು ಯಾವ ರೀತಿ ಕಮ್ಯುನಿಕೇಶನ್ ಆಗತ್ತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಸೊ ಈಗ ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ. ಓಕೆನಾ? ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ಇವರಿಬ್ಬರ ನಡುವೆ ಇರ್ತಕ್ಕಂತ ಕಮ್ಯುನಿಕೇಶನ್ ಏನಂತಾರೆ ನಾವು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ಅದಾದ್ಮೇಲೆ ನೋಡ್ರಿ, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್. ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಪ್ಪ ಅಂತಂದ್ರೆ, ಈ ವ್ಯಕ್ತಿ ನೋಡ್ರಿ ತನ್ನ ಬಗ್ಗೆ ತಾನೇ ಮಾತಾಡ್ಕೊಂತಿರ್ತಾನ. ಹೋ ಹಿಂಗಾಯ್ತು, ಹಿಂಗಿಲ್ಲ. ಸೊ ಅವನೇನ್ ಮಾಡ್ತಿರ್ತಾನ್ರಿ, ತನ್ನ ಡ್ರೀಮ್ ಬಗ್ಗೆ ಏನ್ ಮಾಡ್ತಿರ್ತಾನ, ಚಿಂತೆ ಮಾಡ್ತಿರ್ತಾನ, ವಿಚಾರ ಮಾಡ್ತಿರ್ತಾನ. ಹೌದಾ, ಓ ನೆಕ್ಸ್ಟ್ ನಾ ಏನ್ ಮಾಡ್ಬೇಕು, ಇದು ಏನ್ ಮಾಡಿದ್ರೆ ನಾನು ಡ್ರೀಮ್ ಒಳಗೆ ಸಕ್ಸಸ್ ಆಗ್ತೀನಿ, ನಾನು ಲೈಫ್ ಒಳಗೆ ಸಕ್ಸಸ್ ಆಗ್ತೀನಿ, ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾನ ತನ್ನ ಒಳಗೆ ತಾನು. ಅದನ್ನ ಏನಂತಾರೆ ಹೇಳ್ರಿ, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತಾರ. ಓಕೆನಾ? ಇಲ್ಲ ಹೇಳ್ರಿ, ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಅದಾದ್ಮೇಲೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಬೇಸ್ಡ್ ಆನ್ ಡೈರೆಕ್ಷನ್. ಯಾವ ಒಂದು ಡೈರೆಕ್ಷನ್ ಅಂದ್ರೆ ಮೂಲಕ ಕಮ್ಯುನಿಕೇಶನ್ ನಡೀತಿ ನೋಡ್ರಿ. ನೋಡ್ರಿ ಇಲ್ಲಿ ಫಸ್ಟ್ ಒನ್ ಅಪ್ವರ್ಡ್ ಕಮ್ಯುನಿಕೇಶನ್, ಮೇಲ್ಮುಖವಾಗಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನೈತೆ ಲೋಕಲ್ ಗವರ್ಮೆಂಟ್ ಅಂತ ಅನ್ಕೋರಿ, ಇದು ಸೆಂಟ್ರಲ್ ಗವರ್ಮೆಂಟ್. ಇಲ್ಲಿಂದ ಮೇಲ್ಮುಖವಾಗಿ ಹರಿತಿರ್ತಾರಲ್ರಿ, ಮೇಲ್ಮುಖ ವಿಚಾರಗಳ ವಿನಿಮಯ ಆಗ್ತಾವಲ್ರಿ, ಹೋಗ್ತಾವಲ್ರಿ, ಇದಕ್ಕೇನಂತಾರ್ರಿ ಅಪ್ವರ್ಡ್ ಕಮ್ಯುನಿಕೇಶನ್ ಅಂತಾರ. ಫಾರ್ ಎಕ್ಸಾಂಪಲ್, ಒಂದು ಸಂಸ್ಥೆ ಒಳಗಿರ್ತಕ್ಕಂಥ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಕೆಳಗಿರ್ತಕ್ಕಂಥ ಒಂದು ಎಂಪ್ಲಾಯ್ ಮಾಹಿತಿಯನ್ನು ಕಳಿಸ್ತಾರಲ್ರಿ, ಇದಕ್ಕೇನಂತಾರಪ್ಪ ಅಂದ್ರೆ ಅಪ್ವರ್ಡ್ ಕಮ್ಯುನಿಕೇಶನ್ ಅಂತಾರ. ದೆನ್ ಅದಾದ್ಮೇಲೆ ನೋಡ್ರಿ, ಆರಿಜೆಂಟಲ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾ ಇಲ್ಲೊಂದು ಸಿಇಒ ಹೇಳಿದ್ರಿ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಒಬ್ಬ ಸಿಇಒ ಅದಾನ. ಓಕೆನಾ? ಇದೊಂದು ಬೇರೆ ಕಂಪ್ನಿ, ಇದೊಂದು ಬೇರೆ ಕಂಪ್ನಿ. ಓಕೆನಾ? ಸೊ ಇವರಿಬ್ಬರ ನಡುವೆ ಇರ್ತಕ್ಕಂಥ ಸಂವಹನ ಐತಲ್ರಿ, ಇದಕ್ಕೇನಂತಾರಪ್ಪ ಅಂದ್ರೆ ಆರಿಜೆಂಟಲ್ ಕಮ್ಯುನಿಕೇಶನ್ ಅಂತಾರ. ಯಾಕಂದ್ರೆ ಇವರಿಬ್ರು ಹುದ್ದೆಗಳೇನಲ್ರಿ ಸೇಮ್ ಇದಾವ. ಹೌದಾ? ಅಂದ್ರೆ ಒಂದು ಸಂಸ್ಥೆ ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಇಬ್ಬರ ಒಂದು ಆಲೋಚನೆಗಳು, ಇಬ್ಬರ ಒಂದು ಪ್ಲೇಸಸ್ ಗಳು ಸಮಾನಾಗಿದ್ದಾಗ ನಡೀತಕ್ಕಂತ ಒಂದು ಕಮ್ಯುನಿಕೇಶನ್ ಇದಲ್ರಿ, ಅದಕ್ಕೆ ಆರಿಜೆಂಟಲ್ ಕಮ್ಯುನಿಕೇಶನ್ ಅಂತ. ಅದಾದ್ಮೇಲೆ ಡೌನ್ವರ್ಡ್ ಕಮ್ಯುನಿಕೇಶನ್, ಅಪೋಸಿಟ್ ಆಫ್ ಅಪ್ವರ್ಡ್. ಓಕೆನಾ? ನಾವು ಅಪ್ವರ್ಡ್ ಕಮ್ಯುನಿಕೇಶನ್ ನೋಡಿದ್ರೆ ಅದ್ರ ಅಪೋಸಿಟ್ ಡೌನ್ವರ್ಡ್ ಕಮ್ಯುನಿಕೇಶನ್. ಇಲ್ಲಿ ನೋಡ್ರಿ, ಇಲ್ಲಿ ಸೆಂಟ್ರಲ್ ಅಂತ ಹೇಳಿ, ಇಲ್ಲಿ ಲೋಕಲ್ ಅಂತ ಹೇಳಿ, ಇಲ್ಲಿಂದ ಇಲ್ಲಿ ಕೆಳಗೆ ಬರ್ತಕ್ಕಂಥ ಕಮ್ಯುನಿಕೇಶನ್ ಅಂತಂದ್ರಿ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತಾರ. ಫಾರ್ ಎಕ್ಸಾಂಪಲ್, ಸಿಇಒ ಅದನ್ನ, ಸಿಇಒ ಏನ್ ಮಾಡ್ತಾನೆ ಹೇಳ್ರಿ, ಎಂಪ್ಲಾಯ್ ಹೇಳ್ತಾನ, ನೋಡಪ್ಪ ಇದನ್ನ ನೀನ್ ಮಾಡ್ಕೊಂಬ, ಈ PPT ರೆಡಿ ಮಾಡ್ಕೊಂಬ, ಈ ಒಂದು PPT ನ ರೆಡಿ ಮಾಡ್ಕೊಂಬ ಅಂತ ಸಿಇಒ ಯಾರಿಗೆ ಹೇಳ್ತಾನ್ರಿ, ಆ ಒಂದು ಕಂಪ್ನಿಯ ಎಂಪ್ಲಾಯ್ ಹೇಳ್ತಾನೆ. ಇದಕ್ಕೆ ಏನಂತಾರ್ರಿ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ. ಇಟ್ ಇಸ್ ವೆರಿ ಸಿಂಪಲ್. ಬಟ್ ಸಿಂಪಲ್ ಎಲ್ಲಿ ಕಾಂಪ್ಲಿಕೇಟೆಡ್ ಆಗುತ್ತೆ ಹೇಳ್ರಿ, ಇದ್ರ ನಡುವಿರ್ತಕ್ಕಂಥ ವ್ಯತ್ಯಾಸಗಳನ್ನ ಕೊಟ್ಟಕಷ್ಟ ಏನ್ ಮಾಡ್ತಾನ್ರಿ, ಎಲಿಮಿನೇಟ್ ಕೊಡ್ತಾನ. ಎಕ್ಸಾಮ್ ಒಳಗಡೆ, ನೆಟ್ ಎಕ್ಸಾಮ್ ಒಳಗೆ ಇದೇ ರೀತಿ ಕೊಡ್ತಾನ. ಬಟ್ ಇನ್ ಕೇಸ್ ಎಟ್ ಎಕ್ಸಾಮ್ ಒಳಗಡೆ ಏನ್ ಹೇಳ್ರಿ, ಇಷ್ಟ ಆ ಲೆವೆಲ್ ಡೆಪ್ತ್ ಬೇಕಾಗಿರಲ್ಲ. ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಅಂದ್ರೇನು, ಏನು, ಎಂತ ಅನ್ನೋದಷ್ಟು ಗೊತ್ತಿದ್ರೆ ಸಾಕು. ಬಟ್ ಅದೇ ನೆಟ್ ಎಕ್ಸಾಮ್ ಒಳಗಡೆ ಇದನ್ನೇ ಕಾಂಪ್ಲಿಕೇಟೆಡ್ ಮಾಡ್ಬಿಟ್ಟಿರ್ತಾನ. ಹೌದಾ? ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಬೇಸ್ಡ್ ಆನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಒಂದು ಸಂಘಟನೆ ಪೂರ್ವಕವಾಗಿ ನೋಡ್ರಿ, ಫಾರ್ಮಲ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್, ದೆನ್ ಆದ್ಮೇಲೆ ನಾನ್ ಫಾರ್ಮಲ್ ಕಮ್ಯುನಿಕೇಶನ್. ಸೊ ಓಕೆ, ಫಸ್ಟ್ ಒನ್ ನೋಡ್ರಿ,
ಫಾರ್ಮಲ್ ಕಮ್ಯುನಿಕೇಶನ್. ಸೊ ಫಾರ್ಮಲ್ ಕಮ್ಯುನಿಕೇಶನ್ ಅಪ್ಪ ಅಂತಂದ್ರೆ ಇಲ್ಲೇ ಇರ್ತೇಳ್ರಿ, ನೀತಿ ನಿಯಮಗಳ ಮೂಲಕ ನಡೆಸ್ತಕ್ಕಂಥ ಕಮ್ಯುನಿಕೇಶನ್. ಹೌದಾ, ಇಲ್ಲಿ ಒಂದು ಫಾರ್ಮೆಟ್ ಇರ್ತದ. ಹೌದಾ, ಇಲ್ಲಿ ಒಂದು ಅಫಿಷಿಯಲ್ ಆಗಿರ್ತದ, ಅಫಿಷಿಯಲ್. ಹೌದಾ, ಈ ಒಂದು ಕಮ್ಯುನಿಕೇಶನ್ ಅಂತ ಹೇಳ್ರಿ ಫಾರ್ಮಲ್ ಕಮ್ಯುನಿಕೇಶನ್. ಇದು ಹೆಂಗ್ ನಡಿಬೇಕು ಅಂತ ಏನೈತಿ ಏನಿಲ್ಲ ಅದ್ರ ಬಗ್ಗೆ ಎಲ್ಲದಕ್ಕೆ ಏನಿರ್ತಾರಲ್ರಿ, ಡಾಟಾ ಇರ್ತದ ಎಲ್ಲಿ, ಫಾರ್ಮಲ್ ಕಮ್ಯುನಿಕೇಶನ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಪ್ಪ ಅಂತಂದ್ರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಒಳಗಡೆ ಯಾವುದೇ ರೀತಿಯ ನೀತಿ ನಿಬಂಧನೆಗಳು ಇರೋದಿಲ್ಲ. ಹೌದಾ, ಫಾರ್ ಎಕ್ಸಾಂಪಲ್ ಫಾರ್ಮಲ್ ಕಮ್ಯುನಿಕೇಶನ್ ಅಪ್ಪ ಅಂತಂದ್ರೆ ಸಿಇಒ ಮತ್ತು ಎಂಪ್ಲಾಯಿ ಮಾತಾಡೋದಕ್ಕೆ ಫಾರ್ಮಲ್ ಕಮ್ಯುನಿಕೇಶನ್. ಅದೇನ್ ಮಾಡ್ತಾನ್ರಿ, ಓಕೆಪ್ಪ ಇವತ್ತು ರಜಾ ತಗೋಬೇಕು ತಗೋಬಾರ್ದು ಏನೈತಿ ಏನಿಲ್ಲ ಅದ್ರ ಬಗ್ಗೆ ಒಂದು ಕಮ್ಯುನಿಕೇಶನ್ ನಡೆಸ್ತೈತೆ. ಹೌದಾ, ಅದೇ ಇನ್ಫಾರ್ಮಲ್ ಕಮ್ಯುನಿಕೇಶನ್, ಇಲ್ಲಿರ್ತಕ್ಕಂಥ ಸಿಇಒ ತಮ್ಮ ಫ್ಯಾಮಿಲಿ ಕೂಡ ಏನ್ ಮಾತಾಡ್ತಾನಲ್ರಿ. ಹೌದಾ, ತಮ್ಮ ಫ್ರೆಂಡ್ಸ್ ಕೂಡ ಮಾತಾಡ್ತಾನಲ್ರಿ, ಅದಕ್ಕೆ ಅಂತಾರ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಾರ. ಓಕೆ ಸರ್, ಫಾರ್ಮಲ್ ಆಯ್ತು, ಇನ್ಫಾರ್ಮಲ್ ಆಯ್ತು. ಇದೇನ್ರಿ ನಾನ್ ಫಾರ್ಮಲ್ ಕಮ್ಯುನಿಕೇಶನ್. ಸೊ ನಾನ್ ಫಾರ್ಮಲ್ ಕಮ್ಯುನಿಕೇಶನ್ ಒಳಗಡೆ ಒಂದು ಉದ್ದೇಶಕ್ಕಾಗಿ ಏನಾಗ್ತಾ ಇರ್ತೈತ್ರಿ, ಚರ್ಚೆ ಆಗ್ತಿರ್ತೈತಿ. ಬಟ್ ಅದು ಏನಾಗಿರಲ್ರಿ, ಅದು ಒಂದು ಖಂಡಿತವಾಗಿ ಹಿಂಗೆ ಆಗ್ಬೇಕು ಹಿಂಗೆ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ರೀತಿಯ ನೀತಿ ನಿಬಂಧನೆಗಳಿರೋದಿಲ್ಲ. ಇವೆರಡನ್ನು ಕೂಡಿಸಿ ಪ್ಲಸ್ ಮಾಡಿದಾಗ ಏನಂದ್ರೆ ನಾನ್ ಫಾರ್ಮಲ್ ಕಮ್ಯುನಿಕೇಶನ್. ಇದನ್ನ 50%, ಇದನ್ನ 50%, ದಟ್ ಈಸ್ ನಾನ್ ಫಾರ್ಮಲ್ ಕಮ್ಯುನಿಕೇಶನ್. ಅರ್ಥ ಆಯ್ತಲ್ರಿ, ಫಾರ್ಮಲ್, ಇನ್ಫಾರ್ಮಲ್, ನಾನ್ ಫಾರ್ಮಲ್ ಕಮ್ಯುನಿಕೇಶನ್. ವೆರಿ ಈಸಿ. ಬಟ್ ನೆನ್ಪಿಟ್ಕೋರಿ, ಇದನ್ನ ಕಾನ್ಸೆಪ್ಟ್ ನಿಮ್ಗೆ ಯಾವಾಗ್ಲೂ ಕ್ಲಿಯರ್ ಆಗಿರ್ಬೇಕು, ಇದು ಹೆಂಗ ಏನು ಅಂತ ಅದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡ್ರಿ, ಬೇಸ್ಡ್ ಆನ್ ವೇ ಆಫ್ ಎಕ್ಸ್ಪ್ರೆಷನ್ಸ್, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ನೋಡ್ರಿ, ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೆ ನೋಡ್ರಿ, ಫಸ್ಟ್ ಒನ್ ರಿಟರ್ನ್, ಬರೆಯುವುದ್ರ ಮೂಲಕ. ಈಗ ರಿಟರ್ನ್ ಕೊಡ್ರಪ್ಪ ಅಂತ ಹೇಳ್ತಾರೆ ನಿಮ್ಗೆ. ಸೊ ಒಂದೇನೋ ಅಡ್ಮಿಷನ್ ತಗೋಬೇಕು, ಅಡ್ಮಿಷನ್ ಕೊಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ತಾರ್ರಿ, ರಿಟರ್ನ್ ಬರ ಕೊಡ್ತೀರಿ. ಹೌದಾ, ನಿಮ್ ಬರವಣಿಗೆ ಮೂಲಕ ಕೊಡ್ತಕ್ಕಂಥ ಕಮ್ಯುನಿಕೇಶನ್. ಅದಾದ್ಮೇಲೆ ಓರಲ್ ಕಮ್ಯುನಿಕೇಶನ್, ಮೌಖಿಕವಾಗಿ ನಾನು ಮಾತಾಡಕ್ ಬಂದಿ ನೋಡ್ರಿ, ಇದಕ್ಕೆ ಅಂತಾರ ಮೌಖಿಕ ಕಮ್ಯುನಿಕೇಶನ್ ಅಂತಾರ. ನೆಕ್ಸ್ಟ್ ನೋಡ್ರಿ, ವರ್ಬಲ್ ಕಮ್ಯುನಿಕೇಶನ್, ಶಾಬ್ದಿಕವಾಗಿ ನಾನು ಮಾತಾಡ್ತಕ್ಕಂಥ ವಿಷಯಗಳು ನಿಮಗೆ ಅರ್ಥ ಆಗ್ತಾವ, ಶಬ್ದಗಳ ಮೂಲಕ ಮಾತಾಡ್ತಿದ್ದೀನಿ. ಹೌದಾ, ನಾನು ಬರಿತಕ್ಕಂಥ ವಿಷಯಗಳು ಅರ್ಥ ಆಗ್ತಾವ, ಇವೆಲ್ಲ ಹೇಳ್ರಿ ವರ್ಬಲ್ ಕಮ್ಯುನಿಕೇಶನ್. ಓಕೆನಾ. ದೆನ್ ಅದಾದ್ಮೇಲೆ ನಾನ್ ವರ್ಬಲ್ ಕಮ್ಯುನಿಕೇಶನ್. ಈ ನಾನ್ ವರ್ಬಲ್ ಕಮ್ಯುನಿಕೇಶನ್ ನೋಡ್ರಿ, ದಿಸ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ನಿಮ್ ಗೆಸ್ಟರ್ಸ್, ನೀವು ಮಾಡ್ತಕ್ಕಂಥ ಸೊನ್ನೆ ಸೂಕ್ಷ್ಮಗಳು ಇರ್ತಾವಲ್ರಿ, ಇದಕ್ಕೇನಂತಾರ್ರಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಾರ. ಸೊ ಇಂಡಿಕೇಶನ್ಸ್ ನೋಡಿರ್ಬೇಕು ನೀವು. ಎಕ್ಸಾಂಪಲ್, ಈಗ ಒಂದು ರೋಡ್ ಇದೆ ಅಂತಂದಾಗ ಟ್ರಾಫಿಕ್ ಇದೆ. ಹೌದಾ, ಅಲ್ಲೇನ್ ಇರ್ತಾವ್ರಿ, ಲೈಟ್ಸ್ ಇರ್ತಾವ. ಹೌದಾ, ಓಕೆನಾ. ಹೌದಾ, ಆಮೇಲೆ ನೆಕ್ಸ್ಟ್ ಜಂಪ್ ಐತೆ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಕೊಟ್ಟಿರ್ತಾರ. ಹೌದಾ, ಒಂದು ಕ್ರಾಸ್ ಇದೆ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಕೊಟ್ಟಿರ್ತಾರ. ಸೊ ಅವೆಲ್ಲ ನೋಡ್ರಿ ನಾನ್ ವರ್ಬಲ್ ಕಮ್ಯುನಿಕೇಶನ್. ಓಕೆನಾ. ಇದು ಏನಪ್ಪಾ ಅಂತಂದ್ರೆ ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಕೇಶನ್, ಸಂವಹನ ವರ್ಗೀಕರಣದಲ್ಲಿ ತಿಳಿತಕ್ಕಂತ ಹಲವಾರು ವಿಷಯಗಳು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರ ಕಮ್ಯುನಿಕೇಶನ್ ನ ಪರ್ಫೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡಾಗ ಸಾಧ್ಯ. ಓಕೆನಾ. ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.